ಹಲೋ, ಎಲ್ರಿಗೂ ನಮಸ್ಕಾರ. ದುಬೈಯಿಂದ ನಿಮ್ಮ ಆರ್ಕೆ ಮಾಡೋ ನಮಸ್ಕಾರಗಳು. ಓಕೆ, ನಾ ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತು ನಾನು ಏನು ಮ್ಯಾಟ್ರ್ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತಿನ ಬ್ಲಾಗ್ ಬಂದು ಇವಾಗ ಇಂಡಿಯಾ ಯಂತ್ರ ಅಥವಾ ಬೇರೆ ಬೇರೆ ದೇಶಗಳಿಂದ ನಮ್ಮ ಕರ್ನಾಟಕದಿಂದ ದುಬೈಗೆ ಯಾರಾದರೂ ಟೂರ್ ವಿಸಿಟ್ ಮಾಡೋರಿದ್ದರೆ ಸೊ ಅವರಿಗೆ ಬಂದು ನಾನು ಇವಾಗ 10 ಡೇಸ್ಗೆ ಅವ್ರು ಪ್ಲ್ಯಾನಿಂಗ್ ಮಾಡ್ಕೊಂಬರ್ಬೇಕಂದ್ರೆ ಯಾವ್ಯಾವ ಪ್ಲೇಸ್ಗೆ ಅವರು ವಿಸಿಟ್ ಮಾಡ್ಬೇಕಂತ ಸೊ ನಾ ಹೇಳ್ತೀನಿ ಒನ್ ಬೈ ಒನ್. ಸೊ ಇಲ್ಲಿ ಬಂದು ಇವಾಗ ಡೇ 1 ಬಂದು ಅವರು ದುಬೈ ಮಾಲ್ ವಿಸಿಟ್ ಮಾಡ್ಬೋದು. ಸೊ ದುಬೈ ಮಾಲು ಡೇ 1 ವಿಸಿಟ್ ಮಾಡೋಕ್ಕೆ ಅವ್ರು ಪ್ಲ್ಯಾನಿಂಗ್ ಮಾಡ್ಕೋಬೋದು. ಡೇ 2 2ನೇ ದಿನಕ್ಕೆ ಅವರು ಇಲ್ಲಿ ದುಬೈಯಲ್ಲಿ ಓಲ್ಡ್ ಆವಾಗ ಒಂದು 20-25 ಇಯರ್ಸ್ ಓಲ್ಡ್ ದುಬೈ ಏನಿತ್ತಲ್ಲ, ಸೊ ಅದೆಲ್ಲ ಕಲ್ಚರ್ ಅದೆಲ್ಲ ಸಂಬಂಧಪಟ್ಟದ್ದು ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಸೊ ಅಹೀದಿ ಹಿಸ್ಟೋರಿಕಲ್ ಪ್ಲೇಸ್ ಅಂಥೇಳಿ, ಸೊ ಅದು ದುಬೈ ಕ್ರೀಕ್ ಅಲ್ಲಿ ಹೋಗಿ ವಿಸಿಟ್ ಮಾಡೋಕ್ಕೆ ಡೇ 2 ಪ್ಲ್ಯಾನಿಂಗ್ ಮಾಡ್ಬೋದು. ಡೇ 3 ಬಂದು ದುಬೈಯಿಂದ ಮರೀನಾ ಬೀಚ್ ಹತ್ತಿಳಲ್ಲಿ ಮರೀನಾ ವಾಕ್ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಆಮೇಲೆ ಡೇ 4 ಬಂದು JBR, ಓಕೆ, JBR ಪಾರ್ಕ್ ಅಲ್ಲಿ ಹೋಗ್ಬೋದು. ಡೇ 5 ಬಂದು ಡೆಸರ್ಟ್ ಸಫಾರಿ ಅಂದರೆ ಡ್ಯೂನ್ ಇರುತ್ತೆ ಅಲ್ಲಿ, ಸೊ ಬೆಸ್ಟ್ ರೈಡ್ ಕೊಡ್ತಾರೆ ಹೋಗುವಾಗ. ಆಮೇಲೆ ಅಲ್ಲಿ ಹೋಗಿ ನೈಟ್ ಬೆಲ್ಲಿ ಡ್ಯಾನ್ಸ್, ಫೈರ್ ಶೋ, ಆಮೇಲೆ ಅಲ್ಲೇ ಊಟನೂ ಅರೇಂಜ್ ಮಾಡಿರ್ತಾರೆ. ಅರೌಂಡ್ 8 to 9 ನಿಮ್ಗೆ ಇಲ್ಲೇ ಏನಾದರೂ 4 ಗಂಟೆ ಪಿಕಪ್ ಮಾಡಿದರೆ ನೀವು ಯಾವ ಪ್ಲೇಸ್ ಇದ್ರೆ ಆ ಪ್ಲೇಸಿಂದ ನಿಮ್ಗೆ ವಾಪಸ್ಸು ನಿಮ್ಮ ಮನೆಗೆ 8 ಗಂಟೆಯಿಂದ 9 ಗಂಟೆ ಅಥವಾ 10 ಗಂಟೆ ಮುಂಚೆ ತಂದು ಅವರೇ ಡ್ರಾಪ್ ಮಾಡ್ತಾರೆ. ನೀವು ಅದನ್ನು ಬುಕ್ ಮಾಡಬಹುದು. 1 ಪರ್ಸನ್ 79 ದಿರಮು, 85 ದಿರಮು, 95 ದಿರಮ್ ಈ ಥರ. ಅಂದರೆ ಅದೊಂದು ಇದ್ರದ್ದು ಒಂದೊಂದು ಕಂಪ್ನಿ ಇದ್ರ ಮುಖಾಂತರ ಅಷ್ಟು ಪ್ರೈಸ್ ಇಟ್ಟಿರ್ತಾರೆ ಅವರು ಬುಕ್ ಮಾಡೋರಿ. ಅದ್ರ ಡೀಟೇಲ್ ಆಗಬೇಕಂದ್ರೆ ನಾನು ಮುಂದೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಯಾವುದು ಏನು ಅಂತ. ಓಕೆ, ಆಮೇಲೆ ಡೇ 6 ನೀವು ಎಲ್ಲಿ ಪ್ಲ್ಯಾನಿಂಗ್ ಮಾಡ್ಕೋಬೇಕಂದ್ರೆ ಅಟ್ಲಾಂಟಿಸ್ ಅಕ್ವೇರಿಯಮ್ಮು, ಸೊ ಆಮೇಲೆ ವಾಟರ್ ಪಾರ್ಕ್, ಆಮೇಲೆ ಜುಮೇರಾದ ಪಾಯಿಂಟ್ ಎಲ್ಲ ಅಲ್ಲೇ ಬರ್ತಾವೆ ನಿಯರ್ ಪ್ಲೇಸ. ಸೊ ಡೇ 7 ಬಂದು ಮ್ಯೂಸಿಯಮ್ ಆಫ್ ದ ಫ್ಯೂಚರ್, ಸೊ ಅದು ಅಲ್ಲೇ ಅಲ್ಲೇ ನಿಯರೇ ಸ್ಕೈವೇವ್ ಅಂತೇಳಿ ಇದೆ, ಅಲ್ಲಿನೂ ನೀವು ಅದೇ ಅವತ್ತೇ ಫಿನಿಷ್ ಮಾಡ್ಬೋದು. ಅದು ಅಡ್ವಾನ್ಸ್ ಬುಕ್ ಮಾಡಿದರೆ ತುಂಬ ಒಳ್ಳೆಯದು, ಆನ್ಲೈನ್ ಬುಕ್ ಮಾಡಿದರೆ. ಡೇ 8 ಬಂದು ದುಬೈಯಲ್ಲಿ ಗೋಲ್ಡ್ ಸೂಕ್ ಇದೆ ಅಲ್ಲ, ಅಲ್ಲಿ ಗೋಲ್ಡ್ ಸ್ಪೈಸ್ ಆ್ಯಂಡ್ ಗೋಲ್ಡ್ ಸೂಕ್ ಇದೆ ಅಲ್ಲಿ. ಸೊ ಆವತ್ತೇ ನೀವು ಲೇಮರ್ ಆ ಬೀಚ್ ಇದೆ ಅಲ್ಲಿನೂ ಹೋಗ್ಬೋದು. ಆಮೇಲೆ ಗ್ಲೋಬಲ್ ವಿಲೇಜ್ ಹೋಗ್ಬೇಕಂದ್ರೆ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನೀವು ಇಲ್ಲಿ ಇದು ಹೋಗಿದ್ರೆ ಅಂದರೆ ಏನ್ರಿ ಒಂದಿನ ಬೇಕು ನಿಮ್ಗೆ ಅದಕ್ಕೆ ಒಂದು ಸಪ್ರೇಟ್ ದಿನ ಇಡಬೇಕು. ನೀವು ಹಿಂಗೆ ಪ್ಲ್ಯಾನಿಂಗ್ ಮಾಡ್ಬೋದು. ಡೇ 8 ಮಾರ್ನಿಂಗ್ ಟೈಮ್ ನೀವು ಗೋಲ್ಡ್ ಸೂಕು ಸ್ಪೈಸ್ ಅಲ್ಲಿ ಹೋಗಿ ಈವ್ನಿಂಗ್ 3 o'clock 4 o'clock ಇಲ್ಲಿ ಗ್ಲೋಬಲ್ ವಿಲೇಜ್ ಪ್ಲ್ಯಾನಿಂಗ್ ಮಾಡ್ಬೋದು. ನೈಟ್ 1 o'clock 2 o'clockವರೆಗೂ ನೀವು ಎಂಜಾಯ್ ಮಾಡ್ಬೋದು. ಅಲ್ಲಿ ಫುಲ್ ಡಿಫ್ರೆಂಟ್ ಕಂಟ್ರಿ ಡಿಫ್ರೆಂಟ್ ಕಲ್ಚರ್ ಎಲ್ಲ ಇರುತ್ತೆ. ಆಮೇಲೆ IMG ವರ್ಡ್ ಆಫ್ ಅಡ್ವೆಂಟೇಜರ್ ಇರುತ್ತೆ ಅಲ್ಲಿನೂ ವಿಸಿಟ್ ಮಾಡ್ಬೋದು ನೀವು, ನಿಮ್ಗೆ ಹೆಂಗೆ ಅನುಕೂಲ ಬರುತ್ತೆ ಹಂಗೆ. ಸೊ ಆಮೇಲೆ ಡೇ 10 ಬಂದು ದುಬೈ ಮಿರಾಕಲ್ ಗಾರ್ಡನು. ಆಮೇಲೆ ಡೇ 9 ನಾ ಹೇಳಿಲ್ವಲ್ಲ, ಡೇ 9 ದುಬೈ ಫ್ರೇಮ್ ವಿಸಿಟ್ ಮಾಡ್ಬೋದು ನೀವು. ಸೊ ಅಲ್ಲಿ ಮೇಲೆ ಹೋಗೋಕ್ಕೆ 1 ಪರ್ಸನ್ 35 ದಿರಮ್. ಸೊ ಹಂಗೆ ಪ್ರೈಸು ಡಿಫ್ರೆಂಟ್ ಇರುತ್ತೆ. ನೀವು ಮಾರ್ನಿಂಗ್ ಹೋದಾಕರ ಬೇರೆ ಪ್ರೈಸ್ ಇರುತ್ತೆ, ಆಫ್ಟರ್ನೂನ್ ಬೇರೆ ಪ್ರೈಸ್, ಈವ್ನಿಂಗ್ ಹೋದಾಕರ ಪ್ರೈಸ್ ಜಾಸ್ತಿ ಇರುತ್ತೆ. ಅಂದರೆ ಈವ್ನಿಂಗು ಅಲ್ಲಿ ಒಂದು ಇದು ಇರುತ್ತೆ ಶೋ, ಅಂದರೆ ಒಂಥರ ಈಗ ಹೆಂಗೆ ಬುರ್ಜ್ ಖಲೀಫಾ ಅಲ್ಲಿ ಲೈಟ್ ಶೋ ತೋರಿಸ್ತಾರಲ್ಲ ಆ ಥರ ಅಲ್ಲಿ ನೈಟು ಒಂಥರ ಬಿಲ್ಡಿಂಗ್ ಇನ್ಸೈಡ್ ಅದು ಹೋಗಿ ಅಲ್ಲೇ ನೀವು ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನೀವೇ ಹೇಳ್ತೀರಾ ಏನಂತ. ಇವಾಗ ನಾನು ಹೇಳಿ ನಿಮ್ಮ ಕ್ಯೂರಿಯಾಸಿಟಿನ ಬ್ರೇಕ್ ಮಾಡೋದು ಬೇಡ, ಕ್ಯೂರಿಯಾಸಿಟಿ ಇರಲಿ, ಆಯಿತಾ. ಸೊ ಇವಾಗ ನಾನು ನಿಮ್ಗೆ 1 by 1 ಪ್ಲೇಸ್ ಹೇಳ್ತಾ ಇಲ್ಲೇ ನನ್ನ ವ್ಲಾಗ್ ಮುಖಾಂತರನೇ ನಿಮ್ಗೆ ದುಬೈ ಟೂರ್ ಮಾಡಿಸ್ತೀನಿ. ಓಕೆ, ಆಮೇಲೆ ದುಬೈ ಅಷ್ಟೇ ಅಲ್ಲದೆ ನಾವಿರೋ ಪ್ಲೇಸಲ್ಲಿನೂ ಏನೇನು ಪ್ಲೇಸ್ ನೀವು ವಿಸಿಟ್ ಮಾಡ್ಬೋದು. ಆಮೇಲೆ ಇಷ್ಟೇ ಪ್ಲೇಸ್ ವಿಸಿಟ್ ಮಾಡ್ಕೊಂಡು ಹೋಗ್ಬೇಡ್ರಿ, ಒನ್ಸ್ ಟೈಮೇ ಬಂದಿರ್ತೀರಿ ನೀವು ಟೂರ್ ವಿಸಿಟ್ ಮಾಡೋಕ್ಕಿಲ್ಲಿ. ಸೊ ನಿಮ್ಮ ಬೆಸ್ಟ್ ವೇ ಹೆಂಗೆ ಹೋಗೋದು ಅಂತಲೂ ಹೇಳ್ತೀನಿ ನಿಮಗೆ. ಆಮೇಲೆ ಇನ್ನೂ ಒಂದು ಅಬುದಾಬಿ ಒಳಗೂ ಏನೇನು ಪ್ಲೇಸ್ ಅದಾವೆ ನೋಡೋಕೆ, ಅಲ್ಲಿನೂ ಹೋಗಿ ವಿಸಿಟ್ ಮಾಡಿರಿ. ಸೊ ನೀವು ಇಲ್ಲಿ ತನಕ ಬಂದದ್ದು ಒಂದು ಪ್ಲೇಸ್ ನೋಡೋದು, ಒಂದು ಪ್ಲೇಸ್ ಹಂಗೆ ನೋಡ್ಲಾರ್ದು ಹೋಗೋದು ಆ ಥರ ಮಾಡ್ಕೊಬೇಡ್ರಿ. ಕಂಪ್ಲೀಟ್ ನೀವು ಅಲ್ಲಿನೇ ಪ್ಲ್ಯಾನಿಂಗ್ ಹಾಕ್ಕೊಂಡು ಬಂದು ಅದೇ ಪ್ಲ್ಯಾನಿಂಗ್ ಪ್ರಕಾರ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಅಂದರೆ ಫುಲ್ ಈ ಕಂಟ್ರಿ ಒಳಗೆ ನೀವು ಎಲ್ಲ ಪ್ಲೇಸ್ನೂ ನೋಡ್ದಂಗೆ ಆಗುತ್ತೆ. ಇವಾಗ
ಬಾಪ್ಸ್ ಮಂದಿರನೂ ಮಾಡ್ಯಾರ ಇಲ್ಲಿ. ಬಾಪ್ಸ್ ಮಂದಿರ ಹಿಂದೆ ಮೊದಲೆಲ್ಲ ಟೂರಿಸ್ಟ್ ಬಂದವರೆಲ್ಲ 4-5 ಪ್ಯಾಕ್ ಮೊದಲು ಬಂದವರೆಲ್ಲ ಯಾರು ವಿಸಿಟ್ ಮಾಡಿಲ್ಲ ಹಂಗೆ. ಆಮೇಲೆ ಅಬುದಾಬಿ ಒಳಗೆ ನೀವು ವಿಸಿಟ್ ಮಾಡಬೇಕಾದ ಪ್ಲೇಸ್ ಅಂದ್ರೆ ಗ್ರ್ಯಾಂಡ್ ಮೋಸ್ಕ್, ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೇಕು ನೀವು. ಆಮೇಲೆ ನಿಮ್ಗೆ ಇನ್ನೂ ಪ್ಲೇಸ್ ನಾ ಹೇಳ್ಕೋತ ಹೋಗ್ತೀನಿ, ನೋಡಿರಿ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಇದು ನೋಡಿರಿ ಬುರ್ಜ್ ಖಲೀಫಾ, ಇದ್ರ ಟೂರ್ ಮಾಡೋಣ ನಾವು. ಇಲ್ಲೇ ನಾನು ನಿಮಗೆ ಯೂಟ್ಯೂಬ್ ಮುಖಾಂತರನೇ ನಿಮಗೆ ತೋರಿಸ್ತೀನಿ. ಸೊ ಈ ಥರ ಬುರ್ಜ್ ಖಲೀಫಾ ಯಾವಾಗ ಕಾಣುತ್ತಂದ್ರೆ ಮಾರ್ನಿಂಗ್ ಟೈಮ್ ಈ ಥರ ವೀವ್ ಓಕೆ ಈ ಥರ ಕಾಣುತ್ತೆ ನಿಮ್ಗೆ ನೋಡೋಕೆ. ಅದೇ ಈವ್ನಿಂಗ್ ನೈಟ್ ಯಾವ ಥರ ಕಾಣುತ್ತೆ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇವಾಗ ನೋಡಿರಿ, ಈಗ ಈವ್ನಿಂಗ್ 4 o'clock 5 o'clock ಹೋದಾಕರ್ಗ ನಿಮ್ಗೆ ಈ ಥರ ಕಾಣುತ್ತೆ, ಚೇಂಜಸ್ ಕಾಣುತ್ತಲ್ಲ. ಈಗ ನೈಟ್ ಯಾವ ಥರ ಕಾಣುತ್ತೆ ನೋಡೋಣ. ಓಕೆ, ಈಗ ನೋಡಿರಿ ನೈಟ್ ಯಾವ ಥರ ಕಾಣುತ್ತೆ ಬುರ್ಜ್ ಖಲೀಫಾ. ಫುಲ್ ಲೈಟಿಂಗ. ನೈಟ್ 7:15 ಹಿಡಿದು ಇಲ್ಲಿ ಲೈಟ್ ಶೋ, ಆಮೇಲೆ ವಾಟರ್ ಫೌಂಟೇನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಎವ್ರಿ ಹಾಫ್ ಆನ್ ಅವರ್ ಒಂದೊಂದು ಶೋ ಮಾಡ್ಕೊತ ಹೋಗ್ತಾರೆ ಅವರು, ನೈಟ್ 11 o'clockವರೆಗೂ. ಓಕೆ, ಇದು ಬುರ್ಜ್ ಖಲೀಫಾ. ಸೊ ಇಲ್ಲಿ ನೀವು ಈವ್ನಿಂಗ್ ಹೋದರೆ ಆಫ್ಟರ್ 7:15 ಶೋ ನೋಡೋಕೆ ಸಿಗುತ್ತೆ ನಿಮಗೆ. ಓಕೆ, ಈಗ ಇದು ಬುರ್ಜ್ ಖಲೀಫಾದ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೇನೆ ನೋಡಿರಿ. ಇದು ವರ್ಲ್ಡ್ ಒಳಗೆ, ಜಗತ್ತಿನೊಳಗೆ ನಂಬರ್ 1 ಎಷ್ಟಂತ ಎತ್ತರದ ಬಿಲ್ಡಿಂಗ. ಸೊ ಇದು 829.8 ಮೀಟ್ರ್, ಅಂದರೆ 2722 ಫೀಟ್ ಹೈಯೆಸ್ಟ್ ಎತ್ತರ ಅದ. ಸೊ ಇದ್ರೊಳಗೆ ಟೋಟಲ್ 163 ಫ್ಲೋರ್ ಅದಾವೆ, 163 ಫ್ಲೋರ್ ಅದಾವೆ. ಆಮೇಲೆ ಇದು ಯಾವಾಗ ಸ್ಟಾರ್ಟ್ ಆಗೈತೆ ಅಂದ್ರೆ 2010 ಇದು ಓಪನ್ ಆಗೈತಿ. ಓಕೆ, ಇಲ್ಲಿದ ರೂಲರ್ ದುಬೈ ಅದನ್ಲ ಕಿಂಗ, ಅದ್ರದ್ದು ಓಪನ್ ಮಾಡಿ 2010 ಒಳಗೆ. ಆಮೇಲೆ ಇಲ್ಲಿ ನಾವು ನಮ್ಗೆ ಹೋಗೋಕೆ ಅವಕಾಶ ಎಲ್ಲಿವರೆಗೂ ಇರುತ್ತಂದ್ರೆ, ಇವಾಗ ನಾವು ಟಿಕೆಟ್ ತೆಗೆದ್ವಿ ಅಂದ್ರೆ ಟಿಕೆಟ್ ಡಿಫ್ರೆಂಟ್ ಪ್ರೈಸ್ ಅದ. ನೀವು ಆನ್ಲೈನ್ ತೆಗೆಸಿದ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ನೀವು ಅಲ್ಲೇ ಹೋಗಿನೂ ಟಿಕೆಟ್ ತೆಗಿಸ್ಬೋದು, ಅಲ್ಲಿ ಫುಲ್ ಲೈನ್ ಒಳಗೆಲ್ಲ ನಿಂತು. ಆದರೆ ಅಲ್ಲಿ ಪ್ರೈಸ್ನೂ ಜಾಸ್ತಿ ಬೀಳುತ್ತೆ. ಆಮೇಲೆ ನೀವು ವೇಟಿಂಗ್ ಒಳಗೂ ಇರ್ಬೇಕು, ಅಲ್ಲಿ ನಿಂದ್ಬೇಕಲ್ಲ ಲೈನ್ ಮಾಡಿ ಕ್ಯೂ ಒಳಗೆ. ಸೊ ಆದಷ್ಟು ಆನ್ಲೈನ್ ಟಿಕೆಟ್ ತೆಗೆಸ್ಕೊಂಡು ಹೋಗ್ರಿ. ಆಮೇಲೆ ನೀವು ಅಲ್ಲಿ ಹೋದ್ಬೆಳಕ್ಕೆ ಟಿಕೆಟ್ ತೆಗೆಸ್ಕೊಂಡು ನಿಮ್ಗೆ ಒಳಗೆ ಕರ್ಕೊಂಡು ಹೋಗ್ತಾರಲ್ಲ ಲಿಫ್ಟ್ ಒಳಗೆ, ಆ ಲಿಫ್ಟ್ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತ್ ಇರ್ತೈತಿ, ಎಂಜಾಯ್ ಮಾಡಿರಿ. ಫಾಸ್ಟೆಸ್ಟ್ ಲಿಫ್ಟ್ ಅಂದ್ರೆ ಅದೇ. ಅದು ನಮಗೆ 124ನೇ ಫ್ಲೋರ್ವರೆಗೂ ಕರ್ಕೊಂಡೊಯ್ದು ಬಿಡ್ತಾರೆ ಅವರು, ಅಲ್ಲಿ ಮ್ಯಾಲಿನಿಂತ್ರ ಅಬ್ಸರ್ವ್ ಮಾಡೋಕೆ. ಸೊ ಅಲ್ಲಿ ಟಾಪಿಂತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ನೋಡಿದ್ರೆ ಫುಲ್ ಎಲ್ಲ ವೆಹಿಕಲ್ಸ್ ಎಲ್ಲ ಇಷ್ಟೇ ಸಣ್ಣ ಇರುವೆ ಥರ ಕಾಣುತ್ತೆ ನಮ್ಗೆ, ಅಷ್ಟು ಚಿಕ್ಕದ ಮನುಷ್ಯರಂತರೂ ಕಾಣೋದೇ ಇಲ್ಲ ಅಂತ. ಮತ್ತು ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ನಾವು 125 ಫ್ಲೋರ್ ಹೋಗೋಕ್ಕೂ ಅವಕಾಶ ಅದ. ಅಲ್ಲಿ ನಾವು ಫೋಟೋಸ್ ತೆಗಿಯೋಕ್ಕೂ ಬಿಡ್ತಾರೆ. ಆಮೇಲೆ ಇನ್ನೂ ಒಂದು ಅವಕಾಶ ಐತೆ, ಎಲ್ಲರಿಗೂ ಸಿಗಲ್ಲ ಇದು. 148 ಫ್ಲೋರ್ ಹೋಗೋಕ್ಕೂ ಸಿಗುತ್ತೆ, ಬಟ್ ಅದಕ್ಕೆ ಡಿಫ್ರೆಂಟ್ ಪ್ರೈಸ್. ಅದು ಡಿಫ್ರೆಂಟ್, ಅದು ಅಲ್ಲಿ ಹೋಗೋರು ಹೆಲ್ದಿ ಇರಬೇಕು, ಅಂದ್ರೆ ಅವ್ರು ಶುಗರ BP ಹಾರ್ಟ್ ಪ್ರಾಬ್ಲಮ್ ಇರಲಾರು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅದು ಬೇರೆ. ಸೊ ನಾ ಇದುವರೆಗೂ 148 ಏನು ಹೋಗಿಲ್ಲ, 124 ಹೋಗೀನಿ 2 ಟೈಮ್ಸ್. ಅಲ್ಲಿಂದ 125 ಫ್ಲೋರ್ ಸ್ಟೆಪ್ಸ್ ಯೂಸ್ ಮಾಡ್ಕೊಂಡು ಹೋಗೀನಿ. ಓಕೆ, ಆಮೇಲೆ ಇದು ಟೂರಿಸ್ಟ್ ಮೇನ್ ಅಟ್ರಾಕ್ಷನ್ ಪ್ಲೇಸ್ ಅಂತಲೂ ಹೇಳ್ಬೋದು. ಆಮೇಲೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ಬೇಕಂದ್ರೆ, ಇದು ಲೊಕೇಶನ್ ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಗೊತ್ತಿದ್ದದ್ದೇ ಆದರೂ ಇರಲಿ. ಇದ್ರದ್ದು ಹೈಟ್ 828 ಮೀಟರ್, 828 ಮೀಟರ್. ಫೀಟ್ ಒಳಗೆ ಹೇಳ್ಬೇಕಂದ್ರೆ 2717 ಫೀಟ. ಸೊ ಅದ್ರದ್ದು ಫುಲ್ ಇದು ಇರ್ತೈತಲ್ಲ ಟಾಪ್ ಸ್ಪೈರ, ಅದು 829.8 ಮೀಟರ್ ಐತಿ. ಸೊ ಇದ್ರೊಳಗೆ ಎಲ್ಲ ಸೇರಿ 163 ಫ್ಲೋರ್ ಅದಾವಲ್ಲ, ಲೆವೆಲ್ ಅದಾವಲ್ಲ. ಸೊ ಹೈಯೆಸ್ಟ್ ನಂಬರ್ ಫ್ಲೋರ್ ಇನ್ ದ ವರ್ಲ್ಡ್. ಆಮೇಲೆ ಇದ್ರದ್ದು ಆರ್ಕಿಟೆಕ್ಟ್ ಡಿಸೈನರ್ ಏನಂದ್ರೆ ಸ್ಕಿಡ್ಮೋರ್ ಆ್ಯಂಡ್ ಓವಿಂಗ್ ಆ್ಯಂಡ್ ಮೆರಿಲ್. ಇದು ಇಂಗ್ಲೀಷ್ನಾಗ ಹೇಳಿದ್ರೆ ನಮ್ಮ ಕನ್ನಡದಾಗ ತಿಳಲ್ಲ ಅಂತ ಅನ್ಕೋಬೇಡ್ರಿ. ಈ ಕಮಲದ ಎಸಳು ಇರ್ತಾವಲ್ಲ ಇಲ್ಲಿ, ಅದು 3 ಥರ ಎಸಳು ಬರ್ತೈತಿ ಡೌನ್, ಆ ಥರ ಐತಿ. ಓಕೆ,
ಇವಾಗ ನೋಡ್ರಿ ನೀವು ಬುರ್ಜ್ ಖಲೀಫಾ ಈವ್ನಿಂಗ್ ಶೋ ನೋಡ್ತಿರಲ್ಲ 7:15 ಅಂತ ಯಾವಾಗ ಭೀ ಸೊ ಡೇ ಟೈಮ್ ನಿಮ್ಮ ಪ್ಲ್ಯಾನಿಂಗ್ ಹೇಳಿನ ಆವತ್ತಿನ ದಿನ ಮಾರ್ನಿಂಗ್ ನೀವು ಏನು ಇದು ಪ್ಲ್ಯಾನಿಂಗ್ ಮಾಡ್ಕೋರಿ ಅಂದ್ರೆ ಮಾಲ್ ತಿರ್ಗಾಡ್ಬೋದು. ಮಾರ್ನಿಂಗ್ ನೀವು ಏನರ 9 o'clock 10 o'clock ಅಲ್ಲಿ ಹೋದ್ರಿ ಅಂದ್ರೆ ಫುಲ್ ಮಾಲ್ ತಿರ್ಗಾಡಕ್ಕೆ ನಿಮ್ಗೆ ಫುಲ್ ಡೇ ಬೇಕು. 2 ದಿನ ಆದರೂ ಫುಲ್ ಮಾಲ್ ಪ್ರತಿ ಪ್ಲೇಸಿಗೂ ನೀವು ವಿಸಿಟ್ ಮಾಡೋಕ್ಕಾಗಲ್ಲ. ಬಟ್ ಇದು ಅಲ್ಲಿ ಮೇನ್ ಇದು ಅಂತ ಹೇಳ್ಬೋದು ವಿಸಿಟ್ ಮಾಡೋಕೆ. ಸೊ ಇಲ್ಲಿ ಫುಲ್ ವಾಟರ್ ಫಾಲ್ ಡೌನ್ ಆಗ್ತಿರ್ತದೆ. ಇದು ನೀವು ಹ್ಯಾಪಿ ನ್ಯೂ ಇಯರ್ ಶಾರುಖ್ ಖಾನ್ ಮೂವಿ ಒಳಗೂ ನೋಡೋಕೆ ಸಿಗುತ್ತೆ ನಿಮ್ಗೆ ಇದು ಒಂದು ಸಾಂಗ್ ಒಳಗೆ. ಸೊ ನೋಡ್ರಿ ಇದು ಇಲ್ಲಿ ನೀವು ಪಿಕ್ಚರ್ ತಗೊಂಡ್ರೆ ಸೊ ಮಸ್ತ್ ಬರ್ತಾವ. ಇಲ್ಲಿ ಎಲ್ಲ ಥರದ್ದು ಫಿಶ್ ಎಲ್ಲನೂ ನೋಡೋಕೆ ಸಿಗುತ್ತೆ. ಅಲ್ಲಿ ಏನೈತೆ ಅಂದರೆ ಅಕ್ವೇರಿಯಂ ಐತಿ. ಸೊ ಅಲ್ಲಿ ನೀವು ಟಿಕೆಟ್ ತೆಗ್ಸಿದ್ರೆ ಒಳಗಡೆ ಇಂತ್ರ ಫುಲ್ ಮೇಲೆ ಕೆಳಗಡೆ 2 ಲೆಫ್ಟ್ ಸೈಡಿಗೆ ರೈಟ್ ಸೈಡಿಗೆ ಇನ್ಸೈಡ್ ಬಿಡ್ತಾರೆ, ನೋಡೋಕೆ ಅಂತ ಕಾಣುತ್ತೆ. ಇಲ್ಲ ಅಂದ್ರೆ ಟಿಕೆಟ್ ತೆಗಿಲಾರ್ದವ್ರಿಗೂ ಈ ಥರ ಇಲ್ಲಿ ಔಟ್ಸೈಡ್ ಇಂತ್ರನೂ ಇಲ್ಲಿ ನೋಡೋಕೆ ಸಿಗುತ್ತೆ. ಸೊ ನೀವು ಅಕ್ವೇರಿಯಂ 2 ಆಪ್ಷನ್ ಐತಿ ನಿಮ್ಗೆ. ನೀವು ಇಲ್ಲ ನಾವು ಅದು ಒಳಗೋಗಿ ಅದ್ರದ್ದು ನಾವು ಫೀಲ್ ಮಾಡಬೇಕು ಆ ಮೂಮೆಂಟ್ ಅಂದರೆ ಟಿಕೆಟ್ ತೆಗೆದು ಒಳಗಡೆ ಹೋಗ್ರಿ. ಇಲ್ಲಾಂದ್ರೆ ನಾನಂತರ 2 times ಹೋದಾಕಾರಗೂ ನನಗೆ ಇನ್ಸೈಡ್ ಹೋಗಕ್ಕೆ ಟಿಕೆಟ್ ಸಿಕ್ಕಿರಲಿಲ್ಲ. ಸೊ ನಾವು ಪೇರೆಂಟ್ಸಿಗೆ ತೆಗ್ಸಿದ್ವಿ, ನಮ್ಮ ಫಾದರ್ ಇನ್ ಲಾ ಮದರ್ ಇನ್ ಲಾಗ ಅವರಿಬ್ಬರು ಒಳಗೋಗಿ ಎಂಜಾಯ್ ಮಾಡಿ ಬಂದಿದ್ರು. ಸೊ ನನಗೆ ಸಿಗಲಿಲ್ಲ ಲಾಸ್ಟ್ ಮೂಮೆಂಟ್ನಾಗಂತ ನಾವು ಔಟ್ಸೈಡೇ ಎಲ್ಲ ನೋಡ್ಕೊಂಡು ಬಿಟ್ಟಿದ್ದೆ. 2-3 time ಹೋದಾಕರ್ಗೂ ನನಗೆ ಒಳಗೆ ಹೋಗಕ್ಕೆ ಸಿಕ್ಕಿಲ್ಲ. ನಾನು ಟಿಕೆಟ್ ತೆಗ್ಸೋದು ಯಾರಾದರೂ ಪೇರೆಂಟ್ಸ್ ಬಂದಾಗ ಅವರಿಗೆ ಹೋಗಿದ್ದು ಟಿಕೆಟು. ಸೊ ಈ ಥರ. ಸೊ ನೀವು ಅಲ್ಲಿ ಹೋದಾಕರು ಡೇ ಟೈಮ್ ದುಬೈ ಮಾಲ್ ಒಳಗೆ ಇದು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಕ್ವೇರಿಯಮ್. ನೋಡ್ರಿ ಇಲ್ಲಿ ಇನ್ಸೈಡ್ ಹೋದವ್ರಿಗೆ ಈ ಥರ ಸಿಗುತ್ತೆ. ಆಮೇಲೆ ಅದೇ ದುಬೈ ಮಾಲ್ ಒಳಗೆ ಇದು ಒಂದು ಡೈನೋಸಾರ್ದು ಇದು ಮಾಡಿಟ್ಟಾರ. ಸೊ ನೋಡ್ರಿ ಅದು ಯಾವ ಥರ ಇದೆ. ಇದು ಅಂತೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇದು ಎಲ್ಲಿದ್ರು ಒಳಗೆ ಈ ಥರ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಇದು ಆಮೇಲೆ ಅದೇ ದುಬೈ ಮಾಲ್ ಒಳಗೆ ದುಬೈ ಐಸ್ ರಿಂಕ್ ಅಂತೇಳಿ ಇಲ್ಲೈತಿ. ಇದನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಈ ಥರ ಚಂದ ಅಟ್ರ್ಯಾಕ್ಷನ್ ಮಾಡಿಟ್ಟಾರ, ನೋಡೋಕೆ ಸಿಗುತ್ತೆ ನಿಮಗೆ. ಒಳಗೆ ಹೋದ್ರೆ ಈ ಥರ ಸಿಗುತ್ತೆ ನಿಮ್ಗೆ. ಇದೆಲ್ಲ ಫುಲ್ ಇದು ಫ್ಲೋರ್ ಕಾಣುತ್ತಲ್ಲ ನೆಲ, ಇದೆಲ್ಲ ಐಸ್ ಸ್ಕೇಟಿಂಗ್ ಆಡೋಕೆ ಇದು ಫ್ಲೋರ್ ಫುಲ್ ಎಲ್ಲ ಇದು ಇರುತ್ತೆ. ಸೊ ನೀವು ಎಂಜಾಯ್ ಮಾಡ್ಬೋದು. ದುಬೈ ಮಾಲ್ ಹೋದಾಕರ್ಗ ಮಿಸ್ ಮಾಡಬೇಡ್ರಿ ಇದಕ್ಕೆ. ಇವ್ರು ನೋಡ್ರಿ ಮಾಲ್ ಒಳಗೆ ಏರೋಪ್ಲೇನ್ ಐತಲ್ಲ ಎಮಿರೇಟ್ಸ್ ಇಲ್ಲಿ ದುಬೈದು, ಇದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಾವು. ಇದನ್ನು ಮಿಸ್ ಮಾಡದೆ ಎಕ್ಸ್ಪೀರಿಯನ್ಸ್ ಮಾಡಿರಿ. ಆಮೇಲೆ ದುಬೈ ಮಾಲ್ ಒಳಗೆ ಇದು ಚೀನಾ ಟೌನ್ ಅಂತೇಳಿ, ನೀವು ಚೀನಾಕ್ಕೆ ಹೋಗಿ ಅದೇ ಕಂಟ್ರಿಗೆ ಹೋಗಿ ನೋಡ್ಕೊಂಡು ಬರ್ಬೇಕತ್ತೇನಿಲ್ಲ. ಚೀನಾ ಒಳಗೆ ಏನೇನು ಕಲ್ಚರ್ ಐತಿ ಅಲ್ಲಿ ಏನೇನೈತಿ ಎಲ್ಲನೂ ಇಲ್ಲಿ ನೋಡೋಕೆ ಸಿಗುತ್ತೆ ದುಬೈ ಮಾಲ್ ಒಳಗೆ. ಸೊ ದುಬೈ ಮಾಲ್ ಒಳಗೆ ಚೀನಾ ಟೌನ್ ಅಂತೇಳಿ ಸರ್ಚ್ ಮಾಡ್ಕೊಂಡು ಹೋಗ್ರಿ. ಸೊ ಮಸ್ತ್ ಎಂಜಾಯ್ ಮಾಡ್ತೀರಿ ಅಂತೇಳಿ ಎಲ್ಲ ನೋಡೋಕೆ. ಸೊ ನೆಕ್ಸ್ಟ್ ನೀವು ದುಬೈ ಮಾಲ್ ಒಳಗೆ ಚೀನಾ ಟೌನ್ ಆದಮೇಲೆ ಮಿರರ್ ಮೇಜ್ ಅಂತೇಳಿ ಬರುತ್ತೆ. ಸೊ ಇದು ಡೆಫಿನೆಟ್ಟಾಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಮಸ್ತ್ ಇರುತ್ತೆ. ಓಕೆ, ನಿಮಗೆ ನಾ ಇದು ಒಳಗಲ್ಲಿ ಹೋಗಿ ಏನು ನೋಡ್ಬೇಕು ಏನು ನೋಡ್ಬಾರ್ದು ನೋಡ್ರಿ ಬೆಸ್ಟ್ ಐಡಿಯಾ ಕೊಡತ್ತೀನಿ. ಸೊ ಡೋಂಟ್ ಮಿಸ್ ಇಟ್. ಇದು ನೋಡ್ರಿ ಕಿಡ್ಜಿನಿಯಾ ಅಂಥೇಳಿ. ಸೊ ಅಲ್ಲಿ ಇದು ನೋಡೋಕೆ ಸಿಗುತ್ತೆ. ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ನಿಮ್ಮ ಜೊತೆ ಚಿಕ್ಕ ಮಕ್ಕಳಿದ್ರೆ ಫ್ಯಾಮಿಲಿ ಸಮೇತ ಬಂದಿದ್ರೆ ನೀವು ಹೋಗಿ ಎಂಜಾಯ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದನ್ನು ದುಬೈ ಮಾಲ್ ಒಳಗೆ ಐತೆ. ಸೊ ಎಮಿರೇಟ್ಸ್ ಆಫೀಸಿಯಲ್ ಸ್ಟೋರ್ ಅಂತೇಳಿ ಏನು ಹಾಕ್ಯಾರಲ್ಲಿ ಇನ್ಸೈಡ್ ಹೋಗಿ ಎಂಜಾಯ್ ಮಾಡಿರಿ. ಫನ್ ಇರ್ತಾವೆ, ಫನ್ ಗೇಮ್ ಇರುತ್ತೆ. ಇದು ಬಂದು ಆವಾಗಲೇ ತೋರಿಸಿದ್ನಲ್ಲ ಮೂವಿ ಒಳಗೆ ಐತಿ ಅಂಥೇಳಿ ಇದು ಮ್ಯಾನ್ ಮೇಡ್ ವಾಟರ್ ಫೌಂಟ. ಸೊ ಹ್ಯೂಮನ್ ವಾಟರ್ ಫೌಂಟೇನ್. ಓಕೆ, ಇದು ನೋಡೋಕೆ ಸಿಗುತ್ತೆ ನಿಮ್ಗೆ ಅಲ್ಲೇ. ಸೊ ಇದೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಹೋಗಿ ಅಲ್ಲಿ ನಿಂತು ಫೋಟೋ ತಗೋರಿ. ಇದು ಒಂದು ಮೂವಿ ಒಳಗೆ ಬಂದಿದೆ, ಹಿಂದಿ ಮೂವಿ, ಶಾರುಖ್ ಖಾನ್ದು ಹ್ಯಾಪಿ ನ್ಯೂ ಇಯರ್ ಮೂವಿ ಒಳಗೈತಿ. ನೋಡ್ಬೋದು ನೀವು ಈ ಸೀನ್. ಇದು 9ನೇ ಪ್ಲೇಸ್ ಬಂದು ದುಬೈ ಮಾಲ್ ಒಳಗೆ ಹಿಸ್ಟೇರಿಯಾ ಅಂತೇಳಿ, ಇಲ್ಲಿ ವಿಸಿಟ್ ಮಾಡಿರಿ. ಸೊ ನೀವು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲಿ ಈ ಥರ. ಇದು ನೋಡ್ರಿ ವೇವ್ ಹ್ಯಾಂಗ್ ಐತಿ. ಸೊ ನೋಡ್ರಿ ಇದು ದುಬೈದು ವ್ಯೂ. ಸೊ ದುಬೈ ಡ್ರೋನ್ ನೋಡೋಕೆ ಸಿಗುತ್ತೆ ನಿಮ್ಗೆ ಅಲ್ಲಿ. ಸೊ ಇಲ್ಲಿ ಕಿಡ್ಸ್ ಪ್ಲೇಯಿಂಗ್ ಏರಿಯಾ ಐತಿ, ಕಿಡ್ಸ್ ಝೋನ್.
ಇದೆಲ್ಲ ಚಿಕ್ಕ ಮಕ್ಕಳದು. ದುಬೈ ಮಾಲ್ ಒಳಗೆ ವರ್ಲ್ಡ್ ಲಾರ್ಜೆಸ್ಟ್ ಸ್ಕ್ರೀನ್, ಇದು ಬಿಗ್ಗೆಸ್ಟ್ ಸ್ಕ್ರೀನು ನೋಡಕ್ಕೆ ಸಿಗುತ್ತೆ ನಿಮಗೆ. ಇದು ಸ್ಕ್ರೀನ್ ಕಾಣುತ್ತಲ್ಲ, ಇಲ್ಲಿ ಒಳಗೆ ದುಬೈ ಮಾಲ್ ಒಳಗೆ ಹಾಕ್ಯಾರ ಸ್ಕ್ರೀನ್. ಇದು ದುಬೈ ಮಾಲ್ ಒಳಗೆ ಚಿರತೆ ಇರುತ್ತಲ್ಲ, ಚಿರತೆದು ಸ್ಟ್ಯಾಚ್ಯೂ ಥರ ಮಾಡ್ಯಾರ. ಸೊ ಇದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಒಳಗಡೆ ನೀವು ಎಲ್ಲಿದ್ರು ನೋಡ್ರಿ, ಚಂದ ಮಾಡ್ಯಾರ ಸ್ಟ್ಯಾಚ್ಯೂ. ಇದೂ ನಾನು ಕ್ಲಿಕ್ ಮಾಡಿದ ಪಿಕ್ಚರೇ ಅಲ್ಲಿ ಹೋದಾಕರ್ಗ 2018 ನಾನು ದುಬೈ ಫಸ್ಟ್ ಟೈಮ್ ಬಂದ 2018 ನಾ ದುಬೈ ಮಾಲ್ ಆಮೇಲೆ ಬುರ್ಜ್ ಖಲೀಫಾ ನೋಡೋಕೆ ಹೋದಾಕರ್ಗ ತೆಗೆದಿದ್ದು ಪಿಕ್ ಇದು. ಓಕೆ, ತುಂಬ ಓಲ್ಡ್ ಪಿಕ್. ನೋಡಿದ್ರಲ್ಲ ಸ್ನೇಹಿತರೆ, ಜಸ್ಟ್ ದುಬೈ ಮಾಲ್ ಒಳಗೆ ನಿಮಗೆ ಮಾರ್ನಿಂಗ್ ನೀವು 10 ಗಂಟೆಗೆ ಹೋದ್ರೂ ಈವ್ನಿಂಗ್ ನಿಮಗೆ ಅಲ್ಲಿ ಬುರ್ಜ್ ಖಲೀಫಾ ಹೋಗಿ ವ್ಯೂ 7:15 ಸ್ಟಾರ್ಟ್ ಆಗುತ್ತಲ್ಲ. ಸೊ ಆ ಶೋ ನೋಡೋಕ್ಕಿಂತ ಮುಂಚೆ ಫುಲ್ ಡೇ ನೀವು ಏನೇನು ನೋಡ್ಕೋಬೋದು, ಫುಲ್ ಡೇ ನಿಮಗೆ ಏನೇನು ನೋಡೋಕೆ ಸಿಗುತ್ತೆ. ನಾ ಜಸ್ಟ್ ಅದರ ಒಂದು 15 ಹೇಳಿರ್ಬೇಕು ನಾ. ಆಲ್ಮೋಸ್ಟ್ ಎಷ್ಟು ನನಗೆ ಗೊತ್ತದ ಅಷ್ಟು ಪ್ಲೇಸು ನಿಮ್ಗೆ ನಾ ತೋರಿಸಿದ್ದೀನಿ. ಸೊ ಮಾಲ್ ಒಳಗೆ ಹೋದಾಕರ್ಗ ಡೋಂಟ್ ಮಿಸ್ ದಿಸ್ ಆಲ್ ಪ್ಲೇಸ್. ಸೊ ಇಷ್ಟೇ ನಾ ಹೇಳೋಕ್ಕೆ 10 ಮಿನಿಟ್ ಆಯಿತು. ಮತ್ತು ಬೇರೆ ಬೇರೆ ಪ್ಲೇಸ್ಗಳದ್ದು ಫುಲ್ ಡೀಟೇಲ್ಸ್ ವಿಡಿಯೋ ನಿಮ್ಗೆ ಯಾವ ಥರ ಬೇಕೋ ಆ ಥರ ನಾನು ಮಾಡಿಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಗೆ ಯಾವ ಪ್ಲೇಸ್ ಬಗ್ಗೆ ಡೀಟೇಲ್ಸ್ ಆಗಿ ನಾ ಹೇಳಬೇಕು, ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕು, ಕಮೆಂಟ್ ಮಾಡಿರಿ. ನಾ ಮತ್ತು ಆ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೇನು ಮಾಡ್ತೀನಿ. ನೀವು ನನ್ನ ವ್ಲಾಗ್ ಮುಖಾಂತರ ಎಕ್ಸ್ಪ್ಲೋರು ಮಾಡ್ಬೋದು. ಆಮೇಲೆ ಯಾರು ಇಂಟ್ರೆಸ್ಟ್ ಅದರಲ್ಲ ದುಬೈ ಟೂರ್ ಮಾಡೋರು, ಸೊ ನಿಮ್ಗೆ ಫುಲ್ ಡೀಟೇಲಾಗಿ ಏನು ಬಗ್ಗೆ ಇನ್ಫಾರ್ಮೇಷನ್ ಬೇಕು ಕಮೆಂಟ್ ಮಾಡಿರಿ, ನಾ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ನಮ್ಮ ಕನ್ನಡಿಗರಿಗೆ ತುಂಬ ಧನ್ಯವಾದಗಳು. ಆಮೇಲೆ ನಾವು ಇಲ್ಲಿ ಸೇಫ್ ಆಗಿದ್ದೀವಿ. ಇವಾಗ ಕರೆಂಟ್ಲಿ ಏನು ವಾರ್ ನಡೆದೈತಲ್ಲ, ಸೇಫ್ ಆಗಿದ್ದೀವಿ, ತುಂಬ ಧೈರ್ಯದಿಂದ ಇದ್ದೀವಿ. ಬಟ್ ಮನೆ ಬಿಟ್ಟು ಎಲ್ಲಿ ಆಚೆ ಹೋಗ್ತಾ ಇಲ್ಲ. ಸೊ ವರ್ಕ್ ಫ್ರಮ್ ಹೋಮು, ಆಮೇಲೆ ಕ್ಲಾಸ್ನೂ ಮನೆಯಿಂದ ಸ್ಟಾರ್ಟ್ ಆಗಿದೆ. ಬಟ್ ಇವತ್ತಿನಿಂದ ಸ್ಪ್ರಿಂಗಲ್ ಅಂದರೆ ಇವಾಗ ವೆಕೇಷನ್ ಸ್ಟಾರ್ಟು ಸ್ಕೂಲ್ಗಳಿಗೆ ಎಲ್ಲ ಅಂತಲ್ಲ, ಆಲ್ಮೋಸ್ಟ್ ಗ್ರೇಡ್ KG ಟು ಗ್ರೇಡ್ 5 to 6, 7ವರೆಗೂ. ಸೊ ಗ್ರೇಡ್ 8, 9, 10, 11, 12 ಎಕ್ಸಾಮ್ಸ್ ನಡೆದವರಿಗೆ ಫೈನಲ್ ಎಕ್ಸಾಮ್. ಓಕೆ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಜಸ್ಟ್ ನಾನು ಯಾವ್ಯಾವ ಪ್ಲೇಸ್ ಹೆಸರು ಹೇಳೀನಿ, ಅದರೊಳಗೆ ಒಂದು ಪ್ಲೇಸ್ ಚೂಸ್ ಮಾಡೀನಿ, ದುಬೈ ಮಾಲ್. ಆ ಪ್ಲೇಸ್ ಇನ್ಸೈಡ್ ಹಿಡನ್ ಏನೇನು ಸೀಕ್ರೆಟ್ ಆಗಿರೋ ಪ್ಲೇಸಸ್ ನೀವು ವಿಸಿಟ್ ಮಾಡಬೇಕು ಅದ್ರ ಬಗ್ಗೆ ಹೇಳೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಒಂದು ಪ್ಲೇಸ್ ಚೂಸ್ ಮಾಡಿ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ವಿಡಿಯೋ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ, ಮತ್ತು ಕಮೆಂಟ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ, ನೆಕ್ಸ್ಟ್ ಯಾವ ಪ್ಲೇಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಆ ಕಮೆಂಟ್ ಬಂದ ಮೇಲೇ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.